ಸೊ ಫೈನಲಿ IPL ಬಂದು ಸ್ಟಾರ್ಟ್ ಆಗ್ತಿದೆ. ನಾಳೆ ಫಸ್ಟ್ ಮ್ಯಾಚ್ RCB ಅಂಡ್ SRH ಆಡ್ತಿದ್ದಾರೆ. ಫಸ್ಟ್ ಪ್ಲೇಯಿಂಗ್ 11 ಕೊಟ್ಟೋಗೋಣ. ಸೊ ಈ ಮ್ಯಾಚ್ ನಡೀತಿರೋದು ಬಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಇಲ್ಲಿ ಆವರೇಜ್ ಆನ್ ಪವರ್ ಸ್ಕೋರ್ ಅಂದ್ರೆ ನಿಮ್ಗೆ 180 ಇಂದ ಒಂದು 200 ಹೊಡೆದ್ರೆ ನೀವು ಒಂದು ಸ್ವಲ್ಪ ಸೇಫ್ ಝೋನ್ ಅಲ್ಲಿ ಇರ್ತೀರಾ ಅಂತ ಅರ್ಥ. ಅದಕ್ಕೆ ಅನ್ಬಿಟ್ಟು 200 ಹೊಡೆದ್ರೆ ಗೆದ್ಬಿಡ್ತಾರೆ ಅಂದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಅಪೋನೆಂಟ್ ಟೀಮ್ ಅವ್ರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರೆ ಕನ್ಫರ್ಮ್ ಅದನ್ನು ಚೇಸ್ ಮಾಡೇ ಮಾಡ್ತಾರೆ. ಸೊ ಆನ್ ಪವರ್ ಅಟ್ ಲೀಸ್ಟ್ ಒಂದು 190 ಮೇಲಾದ್ರೂ ಹೊಡಿಲೇಬೇಕು. ಈ ಫಸ್ಟ್ RCB ಪ್ಲೇಯಿಂಗ್ 11 ಹೆಂಗಿದೆ ನೋಡೋಣ. ಸೇಮ್ ಲಾಸ್ಟ್ ಸೀಸನ್ ಏನ್ ಆಡಿದ್ರು ಅದೇ ಪ್ಲೇಯಿಂಗ್ 11 ಅಲ್ಲೇ ಹೋಗ್ತಾರೆ. ಎಷ್ಟೆಲ್ ಮಿಸ್ ಔಟ್ ಆಗಿದ್ದಾರೆ ಈ IPL ಇಂದ. ಸೊ ಅವ್ರ ಬದಲು ಮಂಗೇಶ್ ಯಾದವ್ ಬರ್ತಾರೆ. ಸೊ ನಮ್ಮ ಪ್ಲೇಯಿಂಗ್ 11 ಹೇಳ್ತೀನಿ ನೋಡಿ, ಇಲ್ಲಿ ಬರ್ದಿಟ್ಕೊಂಡಿದ್ದೀನಿ. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, DDP, ರಜತ್ ಪಟಿದಾರ್, ಟಿಮ್ ಡೇವಿಡ್, ಜಿತೇಶ್ ಶರ್ಮಾ, ರೊಮಾರೆ ಶಫರ್ಡ್, ಕೃಣಾಲ್ ಪಾಂಡ್ಯ, ಭುವಿ, ಆಮೇಲೆ ಹೇಜಲ್ವುಡ್ ಬಂದಿದ್ದಾರೆ. ಬಟ್ ನಾಳೆ ಮ್ಯಾಚ್ ಅವ್ರು ಖಂಡಿತ ಇರೋದಿಲ್ಲ, ಇನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅವ್ರು ಬಂದು CSK ಮೇಲೆ ಆಡ್ತಾರೆ ಅಂತೆ. ಸೊ ಡಫಿ ಬರ್ತಾರೆ ಹೇಜಲ್ವುಡ್ ಜಾಗದಲ್ಲಿ. SJL ಜಾಗದಲ್ಲಿ ಮಂಗೇಶ್ ಯಾದವ್ ಅವರು ಹೊಸ ಟ್ಯಾಲೆಂಟ್ ಅವ್ರನ್ನ ತಗೊಂಡಿದ್ದಾರೆ, ಚೆನ್ನಾಗಿ ಆಡ್ತಾರೆ ಅಂತಾನೆ ಎಲ್ಲ ಫುಲ್ ಟಾಕ್ಸ್ ಹೋಗ್ತಿದೆ. ಸೊ ಅವ್ರನ್ನ ಹಾಕೋತಾರೆ ಅನ್ಕೋತೀನಿ. ಅದಾದ್ಮೇಲೆ ಸೂರ್ಯ ಶರ್ಮಾ. ಇದು RCB ಪ್ಲೇಯಿಂಗ್ 11. ಸೊ ಲಾಸ್ಟ್ ಇಯರ್ ಏನ್ ಆಡಿದ್ರು ಅದೇ ಪ್ಲೇಯಿಂಗ್ 11. SJL ಜಾಗದಲ್ಲಿ ಬಂದು ಮಂಗೇಶ್ ಯಾದವ್ ಆಡ್ತಾರೆ, ಹೇಜಲ್ವುಡ್ ಜಾಗದಲ್ಲಿ ಬಂದು ಡಫಿ ಆಡ್ತಾರೆ ಅಷ್ಟೇ. ಬಟ್ ಬ್ರೋ ಎಲ್ಲಿ ಬ್ರೋ ಜೇಕಬ್ ಬೆಥೆಲ್ ಎಲ್ಲಿ ಬ್ರೋ ಅಂದ್ರೆ ನನಗೂ ಅದೇ ಸ್ವಲ್ಪ ಬೇಜಾರಾಗ್ತಾ ಇರೋದು. ಅಷ್ಟೊಂದು ಸಖತ್ ಫಾರ್ಮ್ ಅಲ್ಲಿ ಇದ್ದು ಅವ್ರಿಗೆ ಇದ್ರಲ್ಲಿ ಪ್ಲೇಸ್ ಸಿಗೋತಿಲ್ಲ. ವಿರಾಟ್ ಕೊಹ್ಲಿ ಅಂಡ್ ಫಿಲ್ ಸಾಲ್ಟ್ ಇವರಿಬ್ರು ಓಪನ್ ಮಾಡಿದ್ರೆ ಕನ್ಫರ್ಮ್ ಬೆಥೆಲ್ ಅಂತೂ ಬರೋಕ್ ಸಾಧ್ಯನೇ ಇಲ್ಲ. ಓಪನಿಂಗ್ ಅಂತೂ ಫಿಲ್ ಸಾಲ್ಟ್ ಆಡ್ತಾರೆ. ಅವ್ರಿಗೆ ಏನಾದ್ರು ಇಂಜುರಿ ಅಂದ್ರೆ ಮಾತ್ರ ಜೇಕಬ್ ಬೆಥೆಲ್ ಬರ್ತಾರೆ. ನಂಬರ್ 3 ನೀವು ಬೆಥೆಲ್ ಆಡಿಸ್ತೀರಾ ಅಂದ್ರೆ ದೇವದತ್ ಪಡಿಕ್ಕಲ್, ವೆಂಕಟೇಶ್ ಇಬ್ಬರು ಯಾರು ಆಡಕ್ ಆಗೋದಿಲ್ಲ. 4th ರಜತ್ ಹಂಗೆ ಕಂಟಿನ್ಯೂ ಆಗುತ್ತೆ. ಸೊ ನನ್ನ ಪ್ರಕಾರ ಜೇಕಬ್ ಬೆಥೆಲ್ ಆಡಿಸ್ಬೇಕು, ಯಾಕಂದ್ರೆ ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ. ರೊಮಾರಿಯೋ ಶೆಫರ್ಡ್ ಜಾಗದಲ್ಲಿ ಬೆಥೆಲ್ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೆಂಗಂದ್ರೆ ವಿರಾಟ್ ಕೊಹ್ಲಿ, ಸಾಲ್ಟ್, ಬೆಥೆಲ್, ರಜತ್, ಟಿಮ್ ಡೇವಿಡ್, ಜಿತೇಶ್ ಶರ್ಮಾ, ಅದಾದ್ಮೇಲೆ ಕೃಣಾಲ್ ಪಾಂಡ್ಯ. ಸೊ ಇಲ್ಲೇನಾದ್ರೂ ಇಂಪ್ಯಾಕ್ಟ್ ಪ್ಲೇಯರ್ ತರ ಬೇಕು ಅಂದ್ರೆ ನೀವು ವೆಂಕಟೇಶ್ ಯಾರನ್ನಾದ್ರೂ ಹಾಕೋಬಹುದು. ಸೊ ಈ ತರ ಬರುತ್ತೆ, ಯಾಕಂದ್ರೆ ದೇವದತ್ ಪಡಿಕ್ಕಲ್ಗೆ ಅವ್ರಿಗೆ ಚಾನ್ಸ್ ಸಿಗೋದಿಲ್ಲ ಬೆಥೆಲ್ ಬಂದ್ರೆ. ಎನಿವೇ ಒಂದು ನೆಕ್ಸ್ಟ್ ಫಿಲ್ ಸಾಲ್ಟ್ ಫಾರ್ಮ್ ಹೆಂಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಒಂದು 3 to 4 ಮ್ಯಾಚಸ್ ಆದ್ಮೇಲೆ ಅವ್ರೇನು ಸ್ಕೋರೇ ಮಾಡಿಲ್ಲ ಅಂದಾಗ ಕನ್ಫರ್ಮ್ ಬೆಥೆಲ್ ಬರ್ತಾರೆ. ಅಲ್ಲಿ ತನಕ ಬೆಥೆಲ್ ಆಡ್ಸೋದಿಲ್ಲ ಅನ್ಕೋತೀನಿ. ನಿಮ್ಗೆ ಅಷ್ಟೇ ಮಾಡಿದ್ರೆ ಕಮೆಂಟ್ಸ್ ಹಾಕಿ. SRH ಪ್ಲೇಯಿಂಗ್ 11 ನೋಡೋಣ. ಇದು ಸ್ವಲ್ಪ ಹೊಸ ಹೆಸರು ಜಾಸ್ತಿ ಇದೆ, ಸೊ ನೋಡ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ತುಂಬ ಹೊಸ ಹೆಸರು ಜಾಸ್ತಿ ಇದೆ. SRH ಅಲ್ಲಿ ಸಾಲಿಡ್ 2 ಓಪನರ್ ಇದ್ದಾರೆ. ಫಸ್ಟ್ ಬಂದು ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್. ಇವರಿಬ್ಬರಿಗೂ ಬಾಲ್ ಸಿಕ್ತು ಅಂದ್ರೆ ಡಮಾರ್ ಅಂತ ಹೊಡೆದು 10 ಓವರಲ್ಲಿ 200 ನೋಡೋಕೆ ಸಖತ್ ಕ್ಯಾಪಬಿಲಿಟಿ ಇವರಿಬ್ಬರಲ್ಲೂ ಇದೆ. ಬಟ್ ಇವ್ರನ್ನ ಎಷ್ಟು ಬೇಗ ಆದಷ್ಟು ಔಟ್ ಮಾಡ್ತಾರೋ ಅಷ್ಟು ಒಳ್ಳೇದು ಅಪೋನೆಂಟ್ ಟೀಮ್ಗೆ. ಸೊ ಇವರಿಬ್ರು. 3ನೇದು ಬಂದು ಇಶಾನ್ ಕಿಶನ್. 4ನೇದು ಬಂದು ನನ್ಗೆ ಗೊತ್ತಿದ್ದಿ ಕ್ಲಾಸನ್ ಫಾರ್ಮ್ ಹೆಂಗಿದೆ ಅಂತ ಗೊತ್ತಿಲ್ಲ. ಅಂಡ್ ಅವ್ರು 14 ಕೋಟಿ ಬಂದು ಕೊಟ್ಟಿರೋದು ಲಿವಿಂಗ್ಸ್ಟನ್ಗೆ. ಕ್ಲಾಸನ್ ಬಂದು ಲಿವಿಂಗ್ಸ್ಟನ್ ಆಡ್ತಾರೆ ಅಂತ ಅನ್ಸುತ್ತೆ, ಇಲ್ಲಾಂದ್ರೆ ಕ್ಲಾಸನ್. ಸೊ 5ನೇದು ಬಂದು ನಿತೀಶ್ ಕುಮಾರ್ ರೆಡ್ಡಿ. 6ನೇದು ಬಂದು ಸಲೀಲ್ ಅರೋರಾ. 7ನೇದು ಬಂದು ಬ್ರೈಡನ್ ಕಾರ್ಸ್ ಅಂತ ಇಬ್ಬರು ಇದ್ದಾರೆ. 8ನೇದು ಬಂದು ಹರ್ಷ್ ದುಬೆ, ಹರ್ಷಲ್ ಪಟೇಲ್, ಶಿವಮ್ ಮಾವಿ ಅಂಡ್ ಇಂಪ್ಯಾಕ್ಟ್ ಪ್ಲೇಯರು ಅನ್ಸಾರಿ. ಸೊ ಇದ್ರಲ್ಲಿ ಬೌಲಿಂಗ್ ಹೆಂಗಿದೆ ಅಂದ್ರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಹರ್ಷಲ್ ಪಟೇಲ್ ಸ್ಲೋ ರನ್ಸ್ ಹಾಕಿ ಮಿಡ್ಲ್ ಓವರ್ಸ್ ಅಲ್ಲಿ ಖಂಡಿತ ವಿಕೆಟ್ಸ್ ಇತ್ತು ಅವ್ರಿಗೆ ಎಂದಿದೆ. ಶಿವಮ್ ಮಾವಿನೂ ಚೆನ್ನಾಗಿ ಮಾಡ್ತಿದ್ರು KKR ಅಲ್ಲಿ ಇರ್ಬೇಕಾದ್ರೆ. ಬ್ರೈಡನ್ ಕಾರ್ಸ್ ಹೆಂಗ್ ಮಾಡ್ತಾರೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇವ್ರ ಬೌಲಿಂಗ್ ಕಂಪೇರ್ ಮಾಡಿದ್ರೆ RCB ಬೌಲಿಂಗ್ ತುಂಬಾ ಸೂಪರ್ ಆಗಿದೆ. ಅಂಡ್ ಬ್ಯಾಟಿಂಗು ಕಂಪೇರ್ ಮಾಡಿದ್ರೆ ಸ್ವಲ್ಪ ಟಾಪ್ 3 ಬಂದು ಫುಲ್ ಹೆವಿ ಇದೆ ಇವ್ರದ್ದು. ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್ ಇವ್ರು 3 ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ. ಬಟ್ ಈ ಕಡೆ ಬಂದ್ರೆ ಫಿಲ್ ಸಾಲ್ಟ್ ಹಂಗೆ ಡೌಟು. ವಿರಾಟ್ ಕೊಹ್ಲಿ, DDP ಸೂಪರ್ ಆಗಿ ಆಡ್ತಾ ಇದ್ದಾರೆ. ಸೊ ನಮ್ ಕಡೆ ಏನು ಕಮ್ಮಿ ಇಲ್ಲ. ಬಟ್ ನಮ್ ಕಡೆ ಬ್ಯಾಟಿಂಗ್ ಡೆಪ್ತ್ ತುಂಬಾನೇ ಇದೆ, ಪವರ್ಫುಲ್ ಹಿಟ್ಟರ್ಸ್ ಇದ್ದಾರೆ, ಸಖತ್ ಟೀಮ್ ಇದೆ ನಮ್ ಕಡೆ. ಸೊ ನನ್ನ ಪ್ರಕಾರ ಈ ಮ್ಯಾಚ್ RCB ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 250-246 ಹೊಡಿಲೇಬೇಕು. ಯಾಕಂದ್ರೆ ಇವರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಇನ್ ಕೇಸ್ ಚೇಸಿಂಗ್ ಮಾಡ್ತಿದ್ದಾರೆ ಅಂದ್ಮೇಲೆ ಮಿನಿಮಮ್ 200-220 ಚೇಸ್ ಮಾಡಕ್ ರೆಡಿ ಆಗಿರ್ಬೇಕು. ಕನ್ಫರ್ಮ್ ನನಗೆ ಗೊತ್ತಿದೆ SRH ಹೊಡಿತಾರೆ ಅನ್ಸುತ್ತೆ. ಸೊ ಈ 2 ಟೀಮ್ ಕಂಪೇರ್ ಮಾಡಿ ನೋಡಿದ ಪ್ರಕಾರ ನನಗೆ ಬೌಲಿಂಗ್ ಎಲ್ಲ ಆಗ್ಲಿ ಬ್ಯಾಟಿಂಗ್ ಎಲ್ಲ ಆಗ್ಲಿ ತುಂಬಾ ಬ್ಯಾಲೆನ್ಸ್ ಆಗಿ ಕಾಣ್ತಿರೋದು RCB SRH ಗಿನ್ನ. ಬಟ್ SRH ತುಂಬಾ ವೀಕ್ ಅಂತೇನೋ ಅಲ್ಲ, ಅವ್ರಿಗೂ ಸಖತ್ ಸಾಲಿಡ್ ಇದೆ, ಆಲ್ರೌಂಡರ್ಸ್ ಇದ್ದಾರೆ, ಬೌಲಿಂಗು ಆನ್ ಪಾಟ್ ಡಿಸೆಂಟ್ ಆಗಿದೆ. ಸೊ ಇದ್ರಲ್ಲಿ ನನ್ನ ಪ್ರಕಾರ ಬೆಂಗಳೂರಿಗೆ ಬಂದು 55% ಕೊಡ್ತೀನಿ, ಆಮೇಲೆ SRH ಬಂದು 45% ಕೊಡ್ತೀನಿ. ಸೊ ಈ ಮ್ಯಾಚ್ ಬೆಂಗಳೂರು ಗೆಲ್ತಾರೆ. ಬಟ್ ಏನೇ ಆದ್ರೂ ಕ್ಲೋಸ್ ಮ್ಯಾಚ್ ಆಗುತ್ತೆ ಅಂತ ಅನಿಸ್ತಿದೆ, ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಸೊ ನಿಮ್ಗೆ ಅನಿಸುತ್ತೆ ಮರಿದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ ಯಾರು ಗೆಲ್ತಾರೆ ಅಂಡ್ ನಿಮ್ ಪ್ಲೇಯಿಂಗ್ 11 ಏನು, ಬೆಥೆಲ್ ಆಡ್ತಾರಾ ಇಲ್ವಾ ಅನ್ನೋದು ಮರಿದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಾಟಾ, ಬೈ.